ಗಾಯ್ಸ್ ಸಣ್ಣ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ಟಿಫನ್ಗೆ ಇವತ್ತು. ಏನ್ ಸಣ್ಣ ಮಾಡ್ತಿರೋದು? ಕಲ್ಲಿದ ರೊಟ್ಟಿ. ಕಲ್ಲಿದ ರೊಟ್ಟಿನಾ? ಅಲ್ಲಲ್ಲಿ ಒಯ್ಯುವ ರೊಟ್ಟಿ ಮಾಡೈತೆ, ಕಲ್ಲಿದ ರೊಟ್ಟಿ. ಹೌದಾ ಗಾಯ್ಸ್, ಕಲ್ ಮೇಲೆ ಉಯ್ಯುವಂತ ರೊಟ್ಟಿ ಅಂತೆ. ನೋಡ್ಬಿಟ್ರು, ಹೇಳ್ಬಿಡ್ತಾರ ಅನ್ಸುತ್ತಲ್ವಾ? ಅಮ್ಮ ಅಕ್ಕ ಇಬ್ರು ಹೊರಗಡೆ ಬರ್ತಿಲ್ಲ. ಅಕ್ಕ ಡ್ರೆಸ್ ಹಾಕೊಂಡ್ಬಿಟ್ರು. ಗುಡ್ ಮಾರ್ನಿಂಗ್ ಮಾ ಧನ್ಯ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಮ್ಮ ಜೊತೆ ಗೆಸ್ಟ್ ಆಗಿ ನಮ್ಮ ಮಾಲಿನಿ ಅಕ್ಕ ಮತ್ತೆ ಗುಂಡು ಬಂದಿದ್ದಾರೆ. ನೋಡಿ, ಗುಂಡುನ ಊರಿಗೆ ಬಿಡಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಅಕ್ಕ ಸಾಕ್ತಿದ್ದು ನಾಯಿ, ಅದು ಲ್ಯಾಬ್ ನಾಯಿ. ಸೊ ಅದನ್ನ ಊರಿಗೆ ಬಿಡಕ್ಕೆ ಬಂದಿದ್ದೀವಿ. ಸಿಟಿಲಿ ಪಾಪ ಅದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಮಳೇಲಿ. ಸೊ ಅದಕ್ಕೋಸ್ಕರ ಈ ನೇಚರಲ್ಲಿ ಬಿಡೋಣ ಅಂತ ಬಂದಿದ್ದೀವಿ. ಸಣ್ಣ ಮನೇಲಿ ನಾಯಿನ ಬಿಡಕ್ಕೆ ಬಂದಿದ್ದೀವಿ. ಅವ್ರ ಮನೆಯವರೆಲ್ಲರಿಗೂ ನಾಯಿ ಅಂದರೆ ಇಷ್ಟ. ಮತ್ತೆ ಶೂಟ್ ಮಾಡೋಕ್ಕೆ ಸ್ವಲ್ಪ ವೀಡಿಯೋಸ್ಗಳು ಮಾಡೋದಕ್ಕೆ ಅಂತ ಲೈಟಿಂಗ್ಸ್ ತಂದಿದ್ದೀವಿ. ಮತ್ತು ಮನೇಲಿ ಎಲ್ಲರಿಗೂ ನಾಳೆ ಬರ್ತೀವಿ ಅಂತ ಹೇಳಿದ್ವಿ. ಸೊ ಇವತ್ತೇ ಬಂದಿದ್ದೀವಿ, ಅವ್ರಿಗೊಂಥರ ಸರ್ಪ್ರೈಸ್ ಇರಲಿ ಅಂತ. ಬನ್ನಿ, ನಾಯಿನ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಮತ್ತು ನಾವು ಸಡನ್ನಾಗಿ ಬಂದಿರೋದು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಬನ್ನಿ. ಏನಮ್ಮ ಗೈಸ್, ರೆಡಿ ಆಗಿರಲ್ಲ ಗೈಸ್, ರೆಡಿ ಆಗಿರಲ್ಲ ಗೈಸ್. ಅವರು ಓಡ್ತಿರ್ತಾರೆ, ಕ್ಯಾಮ್ರಾದಿಂದ ಓಡ್ತಿರ್ತಾರೆ. ಅವ್ರನ್ನ ಹಿಡಿದು ನಾವು ಸೆರೆ ಮಾಡಬೇಕು. ಗೈಸ್, ಇವತ್ತಿನ ವೆದರ್ ಇಲ್ಲಿ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ನಾವು ಇಲ್ಲಿಂದ ಗಾಡಿ ಇಳಿದು ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಗುಂಡು ನಮ್ಮ ಅಕ್ಕನೇ ಎಳ್ಕೊಂಡು ಹೋಗ್ತಿದ್ದಾನೆ. ಗೈಸ್, ಲ್ಯಾಬ್ ನಾಯಿ ಯಾವುದು ಅಂದರೆ ಚಾರ್ಲಿ ಮೂವಿಲಿ ಇರುತ್ತಲ್ಲ ಗೈಸ್, ಸೇಮ್ ಅದೇ ನಾಯಿನೇ ಲ್ಯಾಬ್ ನಾಯಿ. ಅದಕ್ಕೆ ಜಸ್ಟ್ ಈಗ ಒಂದು 10 months ಆಗಿದೆ ಅಷ್ಟೇ ಅಲ್ವಾ ಸನ್ನು? 10 months ಆಗಿದೆ. ಅದಕ್ಕೆ ಇನ್ಮೇಲಿಂದ ಅದು ಇಲ್ಲೇ ಇರುತ್ತೆ. ನಾವು ಬಂದಾಗೆಲ್ಲ ನಮ್ಮ ಜೊತೆನೇ ಇರುತ್ತೆ. ನಾವೇ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೇಕು ಅದನ್ನ. ಈಗ ಮಳೆ ವೆದರ್ ಬೇರೆ, ಅದಕ್ಕೆ ಶೂಸ್ ಎಲ್ಲ ತೆಗಿಬೇಕು. ಹೌದು, ನಮ್ಮ ವಾಯ್ಸ್ ಕೇಳೇ ಕಂಡಿಡ್ದು ಬಿಡ್ತಾರೆ ನಿಮ್ಮ ಮನೇಲಿ. ಇವಾಗ ನಿಧಾನಕ್ಕೆ ಹೋಗ್ಬೇಕು ಅಲ್ವಾ ಅಕ್ಕ? ನಾವು ಕಿರ್ಚಾಡದಿದ್ರು ಆ ನಾಯಿಗಳೆಲ್ಲ ಕಿರ್ಚಾಡ. ಈ ನಾಯಿ ಓಡುದ ನೋಡಿ ಗೈಸ್, ಟೈಮ್ ಇವಾಗ 6:45 ಆಗಿದೆ, ಅಂದರೆ 6:30. ನಿನ್ನೆ ನೈಟು ನಾವು ಮನೆ ಬಿಟ್ಟಿದ್ದು. ಸೊ ಬನ್ನಿ, ಇವಾಗ ಮೆತ್ತು ಹೋಗ್ತಾ ಇದ್ದೀವಿ. ಬನ್ನಿ, ಮನೆ ವೆದರ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಮನೆ ವೆದರ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ? ನೋಡಿ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ವೆದರ್ ಅಂತ. ನೋಡಿ, ಬಂದ್ವಿ ನಿಂತು ಮನೆಗೆ ಬಂದ್ವಿ. ಅಲ್ಲಿ ಅಪ್ಪ ಇದ್ದಾರೆ, ನಿಮ್ಮಪ್ಪ. ನೋಡ್ಬಿಟ್ರು, ಹೇಳ್ಬಿಡ್ತಾರ ಅನ್ಸುತ್ತಲ್ವಾ? ಕರೆದ್ಬಿಟ್ಟು ಅಯ್ಯೋ, ಕಷ್ಟಪಟ್ಟು ಹಿಡ್ಕೊಂಡು ನಾವೇ ಬಂದಿದ್ದೀವಿ ಗೈಸ್. ಅಮ್ಮನಿಗೂ ಸಹ ಹೇಳಿಲ್ಲ, ಅಪ್ಪನಿಗೂ ಸಹ ಹೇಳಿಲ್ಲ. ಅಮ್ಮನ ಕರಿತಿದ್ರು, ಅಮ್ಮ ಮತ್ತೆ ಧನ್ಯ ಇಬ್ರು ಈಚೆ ಬರ್ತಿಲ್ಲ. ನೋಡಿ, ಕರಿತಾ ಇದ್ದಾರೆ. ನೋಡಿ ಹೇಗಿದೆ ವೆದರ್. ಮಳೆ ಎಲ್ಲ ಬಂದು ನಿಂತಿದೆ ಗೈಸ್. ಸದ್ಯ ಮಳೆ ಬರ್ತಿಲ್ಲ. ನಾಯಿ ಮರಿಗಳು ಕೂಡ ಇದೆ ಮನೇಲಿ. ನಿಮ್ಗೆ ಹೋದ್ ವ್ಲಾಗಲ್ಲಿ ತೋರಿಸಿದ್ವಿ. ಸೊ ಇವಾಗ ಸ್ವಲ್ಪ ದೊಡ್ಡದಾಗಿದ್ದಾರೆ ಅವರು ಕೂಡ. ಬನ್ನಿ, ನಮ್ಮ ಗುಂಡು ಹೇಗೆ ಪರಿಚಯ ಮಾಡ್ಕೋತಾನೆ ಅಲ್ಲಿರೋ ನಾಯಿಗಳನ್ನೆಲ್ಲ ಅಂತ ನೋಡೋಣ. ನಮ್ಮ ಬಾರ್ಬಿ ಕೂಡ ಇರ್ತಾಳೆ. ಅಮ್ಮ ಅಕ್ಕ ಇಬ್ರು ಹೊರಗಡೆ ಬರ್ತಿಲ್ಲ. ಅಕ್ಕ ಬಿದ್ರು ಕೂಡ ಕೈಲಿ ಫೋನು. ಗಾಯ್ಸ್, ಸರಿಗೆ ಬಿದ್ರು ಗಾಯ್ಸ್. ನಮ್ಮ ಗುಂಡು ಎಳ್ಕೊಂಡ್ಬಿಡ್ತಾನೆ ಗಾಯ್ಸ್, ಅಷ್ಟು ಸ್ಟ್ರಾಂಗ್ ಇದ್ದಾನೆ ಅವನು. ಮತ್ತೆ ಇಲ್ಲಿ ಬೇರೆ ಹೆವಿ ಜಾರುತ್ತೇನೆಲ್ಲ ನೋಡಿ. ಓಡೋಗಿ ಡ್ರೆಸ್ ಚೇಂಜ್ ಮಾಡ್ತಿರ್ತಾರೆ ನಿಮ್ಮಮ್ಮ ಮತ್ತೆ ನಿಮ್ಮ ಅಕ್ಕ. ಇಷ್ಟೊತ್ತಾದ್ರೂ ನಿಮ್ಮ ಅಪ್ಪ ಕರೆದ್ರು ಬಂದಿಲ್ಲ ಅಂದ್ರೆ ಇಲ್ಲಿ ಅಪ್ಪನಿಗೆ ಹೇಳೋರೆ ಟೀ ಶರ್ಟ್ ಹಾಕೊಳ್ಳಿ ಅಂತ.
ತಾನೇ ಅದಕ್ಕೆ ಟೀ ಶರ್ಟ್. ಅಮ್ಮನಿಲ್ಲ ಕರಿಲ್ಲ ಪತ್ತರೆ ಡ್ರೆಸ್ ಹಾಕೊಂಡ್ಬಿಟ್ರು. ಅಮ್ಮ ಡ್ರೆಸ್ ಹಾಕೊಂಡ್ರಿತಾನೆ ನೋಡಿ ಗಾಯ್ಸ್ ನಾಯಿ ಮರಿಗಳು. ಹಾಯ್ ಅಮ್ಮ ಹೋಗಿ ಡ್ರೆಸ್ ಹಾಕೊಂಡ್ರಿತಾನೆ ನೈಟಿ ಇಲ್ಲಿದ್ರಿ. ಏಯ್ ಅದೆಲ್ಲ ಸಡನ್ ಗೈಸ್ ನೋಡಿ ಗೈಸ್ ನಾಯಿ ಮರಿಗಳು ಹೇಗಿದೆ ಹೆಂಗ್ ನೋಡ್ತಿದ್ದಾರೆ ಯಾರಿದು ಅಂತ. ಗುಂಡು ಯಾಕಪ್ಪ ಹಂಗಾಡ್ತಾ ಇದ್ಯಾ? ನಮ್ಮ ಅಕ್ಕ ಹಿಡ್ಕೊಂಡು ಸಾಕಾಗೋಯ್ತು. ಅಯ್ಯೋ ಕೈಯಲ್ಲಿ ರಕ್ತ ಇದೆ, ಕೈಯಲ್ಲಿ ರಕ್ತ ಬರ್ತಿದೆ. ಕಚ್ಚಿರೋದಲ್ಲ, ಕೆಸರಲ್ಲಿ ಬಿದ್ರಮ್ಮ. ಮರಿನ ನೋಡಿ ಬೇಜಾರಾಗ್ತೈತೆ ಅದಕ್ಕೆ. ಒಂದ್ ಕಡೆ ಕಟಾಕಕ್ಕ ಹೋಗಿ ಅಮ್ಮ. ಸದ್ಯಕ್ಕೆ ಇಲ್ಲೇ ಕಟಾಕಿರಿ ಅಮ್ಮ ಈಚೆ. ಅಮ್ಮ ಗೂಡಲ್ ಬೇಡ, ಇಲ್ಲಿ ಈಚೆ ಕಟಾಕಿ. ಗಾಯ್ಸ್ ನಾಯಿಗಳ ಫೈಟ್ ನಡೀತಾ ಇತ್ತು ಇಷ್ಟೊತ್ತು. ನಿಮ್ಗೆ ಗೊತ್ತಿತ್ತಮ್ಮ ನಾವು ಬರ್ತೀವಿ ಅಂತ? ಗಾಯ್ಸ್ ಈ ತರ ಮಾಡಬಾರ್ದು ಅಂತೆ. ಬನ್ನಿ ಗಾಯ್ಸ್ ಧನ್ಯ ಏನ್ ಮಾಡ್ತಿದ್ದಾರೆ ನೋಡೋಣ. ಧನ್ಯ ಮಲಗಿದ್ದೀರಮ್ಮ ನೀವು? ನಿಜ ಮಲಗಿದ್ದೀರಾ? ಏ ಒಳ್ಳೆ ನಿದ್ದೆ. ನಾವ್ ಬರ್ತೀವಿ ಅಂತ ಡೌಟ್ ಇತ್ತಾ? ಬೇಗ ಬನ್ನಿ ಈಚೆ. ಗಾಯ್ಸ್ ಧನ್ಯನಿಗೂ ಫುಲ್ ಸರ್ಪ್ರೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ 50% ಡೌಟ್ ಇತ್ತು, ನಾವು ನಂಬಿಸಿದ್ವಿ ನಿಜ ಅಂತ. ನೋಡಿ ನಾಯಿಗಳೆಲ್ಲ ಬೊಗಳುತ್ತಿದೆ. ಗುಂಡು ಇಲ್ಲ ಇದ್ದಾನೆ. ಗಾಯ್ಸ್ ಧನ್ಯ ನೋಡಿ ಗಾಯ್ಸ್ ಈಗ ಎದ್ದು ಬಂದ್ರು. ಗುಡ್ ಮಾರ್ನಿಂಗ್ ಮಾ ಧನ್ಯ. ಹೌದಾ? ಏನೋ ಲೂಸ್ ಮೋಷನಾ? ಗಾಯ್ಸ್ ಧನನಿಗೆ ಫುಲ್ಲು ಖುಷಿ ಆಗೋಯ್ತು. ಅವರು ನಾಯಿ ಇರೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ಮೇಲಿಂದ ನಾಯಿ ಇದೇ ಜಾಗದಲ್ಲಿ ಇರುತ್ತೆ. ಇವ್ರೇನಿಗೆ ಇಷ್ಟೊಂದು ಬೊಗಳ್ತಾನೆ? ಐ ನಡಿಯ, ಇಷ್ಟೊಂದು ಬೊಗಳ್ಬಾರ್ದು, ಸೈಲೆಂಟ್ ಆಗಿ ಇರ್ಬೇಕು. ಇಲ್ಲಿ ವ್ಲಾಗ್ ಮಾಡ್ತಿಲ್ವಾ? ಇಷ್ಟು ನಾಯಿ ಜೊತೆಗೆ ಇನ್ನೊಂದು ನಾಯಿ ಬೇರೆ ಕರ್ಕೊಂಡ್ ಬಂದಿದ್ದಾರೆ ಈ ಮನೆಯವರು ಅಂತ ಬೈಕೋತಾ ಇದ್ದಿದ್ದು. ಓ ಬಾರ್ಬಿ, ನಮಗೆ ಬಾರ್ಬಿ ಏನ್ ಮಾಡ್ತೈತೆ ಹೋಗಿ ನೋಡು ಸಣ್ಣ. ಬೇಗ ಲೈಟ್ ಆನ್ ಮಾಡುವ. ಬಾರ್ಬಿನ ಬಂದ್ಲು. ಯಾವ್ದಿದು ಹೊಸ ನಾಯಿ? ಗೈಸ್ ಇಲ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ನಾಯಿಗಳಿಗೆ ಸರ್ಪ್ರೈಸ್ ಆಗೋಗಿದೆ ಇದು ಅಲ್ವಾ? ನಾಯಿಗಳೆಲ್ಲ ಬೊಗ್ಳುತ್ತಾ ಬಿದ್ದೈತೆ. ಇಲ್ಲಿ ಇವ್ರ ಮಕ್ಳಿಗೆ ಏನಾದ್ರು ಆಗ್ಬಿಡುತ್ತೆ ಅಂತ ಈ ನಾಯಿ. ಇಲ್ಲಿ ನಮ್ಮ ಗುಂಡುಗೆ ಯಾರಪ್ಪ ಇವರೆಲ್ಲ ಹೊಸ ಪರಿಚಯ ಅಂತ. ಗುಂಡು ಇದ್ಯಾವ್ದು ಹೊಸ ನಾಯಿ? ಬಾರ್ಬಿ ಅಂತ ನೋಡ್ತಾನೆ. ಒಳಗೆ ಸ್ವಲ್ಪ ಆಮೇಲೆ ಇದನ್ನ ಅದರಲ್ಲಿ ಹಾಕಿದ ನಂತರ ಸಣ್ಣ ಟಿಫನ್ ಮಾಡಲ್ವಾ? ಮಾಡೋಣ ಫಸ್ಟ್ ಏನೇನೇನು ಗೈಸ್ ನೋಡಿ ಗೈಸ್, ಹೋದ್ಸಲಿ ನಾನು ಜಾಸ್ತಿ ಹಿಡ್ಕೊಂತಿದ್ದೆ ನಾಯಿ ಗೈಸ್, ಸ್ವಲ್ಪ ದೊಡ್ಡದಾಗ ಹೋಗಿದೆ. ಅವ್ರ ಅಮ್ಮನಿಂದನೇ ಓಡಾಡ್ತಾ ಇದ್ದದು. ಇದೊಂದು ಮಾತ್ರ. ಸಣ್ಣ ನಿನಗೆ 3 ನಾಯಿ ಯಾವ ನಾಯಿ ಇಷ್ಟ? ಚಿಕ್ಕ ಚಿಕ್ಕದ್ರಲ್ಲಿ ಇದಾ? ಇನ್ನೊಂದು ವೈಟ್ ಐತೆ.
ಅಲ್ವಾ? ನೋಡಿ ಗಾಯ್ಸ್ ಹೆಂಗಿದ್ದಾರೆ, ನೋಡಿ ಗಾಯ್ಸ್ ಹೆಂಗಿದ್ದಾರೆ ಇವರಿಬ್ರು ನೋಡಿ ಹೆಂಗಿದ್ದಾರೆ, ಎಷ್ಟು ಚಿಕ್ಕವರಿದ್ರು ಎಷ್ಟು ದೊಡ್ಡವರಾಗಿದ್ದಾರೆ ಈಗ. ಏಯ್ ಕಂಡೇ ಬಿಟ್ಟಿರ್ಲಿಲ್ಲ ನೀವು, ಹೋದ್ಸಲಿ ಬಂದು ಮಾತಾಡ್ಸಿದ್ದೆ ನಾನು. ಏಯ್ ಸುಮ್ನೆ ಇರ ಸಾಕು, ಇವ್ರಿಬ್ರದ್ದು ಇನ್ನೂ ವಾದ ನಡೀತದೆ ಇದೆ ಗಾಯ್ಸ್. ಗುಂಡ್ಗುಂಡ್ರಿಗಿದ್ದಾರೆ ಇವ್ರ ಮಕ್ಕಳು. ಇಲ್ಲಿ ಅವನು ಅವ್ರ ಅಮ್ಮನ ಜೊತೆ ಇಡ್ತಾನೆ ಯಾವಾಗ್ಲೂ. ಇವ್ರು ನೋಡಿ ಎಲ್ಲ ಓಡ್ತಾರ ಮನೆಯಿಂದ ಓಡೋಗ್ಬಿಟ್ರು ಗಾಯ್ಸ್. ಫೈನಲಿ ಪಾಪ ಅವನಿಗೆ ನೀರು ಕೂಡ ಕೊಟ್ಟಿರ್ಲಿಲ್ಲ, ನೀರು ಕೊಟ್ರಿ ಕುಡಿತಾ ಇದ್ದಾನೆ. ಸಣ್ಣ ನೀವು ನೀರು ಕುಡಿಯಲ್ವಾ? ಸಣ್ಣ ನೀವೇನಮ್ಮ ಮಾಡ್ತಿದ್ದೀರಾ? ಅಲ್ಲೆಲ್ಲ ಪಾಚಿ ಪಾಚಿ ಆಗೋಗೈತಲ್ಲ ಅಮ್ಮ, ತುಂಬಾ ಜೋರ್ ಮಳೆ. ನೋಡಿ ಗಾಯ್ಸ್ ಹೊಸಲಿ ಹೆಂಗಿತ್ತು, ಈಗ ಹೆಂಗಾಗಿದೆ, ಮಳೆ ಬಂದು ನಿಂತಿದೆ. ಯಾವಾಗಮ್ಮ ಡೌಟ್ ಬಂದಿದ್ದು ನಿಮ್ಗೆ? ಸೌಂಡ್ ಕೇಳ್ತಾ ಏನ್ ಸೌಂಡ್? ಸೌಂಡ್ ಕೇಳ್ತಾ ಇತ್ತು, ಆದ್ರೂ ನನಗೆ ಡೌಟ್ ಇತ್ತು, ಬರ್ತೀರಾ ಇಲ್ವಾ? ಇಲ್ಲ ನಾಳೆ ಅಂತ ಹೇಳಿದಿರಲ್ವಾ ಅಂತ ಆಯ್ತು. ಆದ್ರೂ ಡೌಟ್ ರೆಡಿ ಆಗವ್ರೆ ಅಮ್ಮ. ರೆಡಿ ಆಗಿ ಸಾಕ್ಲೆ ಧನ್ಯ 2 ಸಲ ರೆಡಿ ಆಗಿ ಬಂದ್ರು ಈಚೆ. ನನ್ನ ಹತ್ರ ಮಾತಾಡೇ ಇಲ್ಲ, ಬಂದು ಚೇಂಜ್ ಮಾಡ್ತೀನಿ. ಹೌದಾ? ಏನ್ ಮಾಡಿದೀರಾ ಟಿಫನ್? ಗೊತ್ತಿಲ್ಲ. ನೀವು ಇವಾಗ ಎದ್ದಿದ್ದಲ್ಲ? ಹೌದಾ ಅಮ್ಮ? ನಾವ್ ಅಷ್ಟೊಂದು ಫ್ರೆಶ್ ಅಪ್ ಆಯ್ತೀವಿ ಬಿಡಿ. ಸರಿ ಹೋಗಮ್ಮ, ಫ್ರೆಶ್ ಅಪ್ ಆಗಿ. ಇಬ್ರು ಅಕ್ಕ ತಂಗಿ ಮಾತಾಡ್ತಾ ಇದಾರೆ ಈಗ. ಯಾರು ವೈಟ್ ಆಗಿದ್ದಾರೆ ಅಂತನಾ? ಗೈಸ್ ಧನ್ಯ ಅವರು ಮುಖಕ್ಕೆ ಏನ್ ಹಚ್ತಾರೆ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. ಅವಾಗ ನಮ್ 3 ಜನಕ್ಕೂ ಅವ್ರು ಅಪ್ಲೈ ಮಾಡ್ತಾರೆ. ನಾವು 3 ಜನ ಎಷ್ಟು ವೈಟ್ ಆಯ್ತೀವಿ ನೋಡೋಣ. ಒಂದ್ ದಿವಸದಲ್ಲಿ 3 ಜನ ನೋಡಿ ಗೈಸ್, ಇಲ್ಲಿ ಮುನ್ನು ಇದಕ್ಕೆ ಹೆಸರೇ ಇಟ್ಟಿಲ್ಲಲ್ಲ ಮುನಿಂದ. ಹೆಸರು ಇಡೋದ್ ಬೇಡ ಅವನಿಗೆ, ಇವ್ರ ಹೆಸರಿಲ್ಲ. ಹೆಂಗೈತೆ ಚೈನೀಸ್ ಕಣ್ಣು ಇವರಿಗೆ. ಈ ನಾಯಿ ಅಂದ್ರೆ ಹೆವಿ ಇಷ್ಟ ಗಾಯ್ಸ್. ನೋಡಿ ಅದನ್ನೇ ಇಟ್ಕೊಂಡಿದ್ದಾರೆ ಬಂದ ತಕ್ಷಣ. ನಿಮಗೆ ಮಸಾಜ್ ಮಾಡ್ಬೇಕಂತೆ, ಸೊ ಅದಕ್ಕೆ ಅವ್ನು ಬಂದು ಕೂತಿದ್ದಾನೆ. ಓ ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತು, ಈ ಕಣ್ಣೇ ಬಿಟ್ಟಿರ್ಲಿಲ್ಲ, ಅವಾಗಿಂದ ನೋಡಿದೀನಿ ಇವನ್ನ. ನೀವು ನೋಡಿದಿರಲ್ಲ ಗಾಯ್ಸ್ ಹೊಸಲಿ. ಇದು ನೋಡಿ ಹೆಂಗ್ ಆಡ್ತೈತೆ ಅಂತ ನೋಡಿ. ನಮ್ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏ ಗುಂಡು ಸೈಲೆಂಟ್ ಆಗಿರೋ. ನೋಡಿ ಹೆಂಗ್ ನಿಂತೈತೆ, ಕ್ಯಾಮ್ರಾನೇ ನೋಡ್ತೈತೆ. ನೋಡಿ ಗೈಸ್ ಲೈನ್ ಹೊಡಿತು, ಕ್ಯಾಮ್ರಾ ನೋಡಿ ಲೈನ್ ಹೊಡಿತು. ಇದು ಮುನ್ನು ನೋಡಿ ಹೆಂಗ್ ಕೂತಿದ್ದಾರೆ ಅಂತ. ಇಲ್ಲಿ ಮಾಲು ಅಕ್ಕ ಇದಕ್ಕೆ ಬಿಸ್ಕೆಟ್ ಹಾಕ್ತಿದ್ದಾರೆ. ಅಮ್ಮ ಈಗ ಪಲ್ಟಿ ಹೊಡಿತಿದ್ರು ಗಾಯ್ಸ್, ಪಲ್ಟಿ ಹೊಡಿ. ಅಯ್ಯಯ್ಯೋ ಹಸಿವಾಗಿದೆ ಅಕ್ಕ. ಹುಲಿನ ಬೆಳೆಸ್ತಾ ಇದೀವಿ ಹುಲಿನ. ನೆಕ್ಸ್ಟ್ ಸಲ ಬರೋಷ್ಟ್ರಲ್ಲಿ ಇಷ್ಟುದ್ದಾಗಿರ್ತದೆ. ಆಮೇಲೆ ಇವ್ರಿಗೆ ಫೈಟ್, ಇವರಿಬ್ರು ಫೈಟ್ ಆಡ್ತಾರೆ ಗಾಯ್ಸ್. ನೆಕ್ಸ್ಟ್ ಚಾಂಪಿಯನ್ಶಿಪ್ WWE ಚಾಂಪಿಯನ್. ಆಂಬ್ರೋಜ್ ತರ ರೆಡಿ ಫ್ರೆಂಡ್ಸ್, ಇವರಿಬ್ರು ಟ್ಯಾಗ್ ಟೀಮು. ಆಂಬ್ರೋಜ್ ತರ ಪಾಪ ಬಾರ್ಬಿ ತುಲೆ. ಬಾರ್ಬಿಗೆ ಕೋಪ ಬಂದಿದೆ ಈಗ. ಬಾರ್ಬಿ ಬಾರ್ಬಿ ಒಂದು ಕೀಲ್ ಬಂದು ಹೇಳಲು ಬೇಡ ಅವನಿಗೆ ಅಂತ. ಬಾರ್ಬಿದು ಕಣ್ಣಾಗೋದ್ ನೋಡಿ ಗೈಸ್. ಇದು ದ್ರಾಕ್ಷಿ ತರ ಐತೆ ಕಣ್ಣು. ಡೌಟ್ ಹೆಂಗ್ ಬಂತ ಹೇಳಿ ನಿಮ್ಗೆ, ಏನ್ ಅನ್ನಿಸ್ತು? ಹೆಂಗ್ ಬಂತಂದ್ರೆ ಡೈಲಿ ನೀವು ನೈಟ್ ಕಾಲ್ ಮಾಡ್ತೀರಲ್ವಾ, ನೆಕ್ಸ್ಟ್ ನೀವು ಇವತ್ತು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬರೋದಾದ್ರೆ ಅದಕ್ಕಿಂತ ಮುಂಚಿನ ದಿವಸ ನೀವು ಅಪ್ಪನಲ್ಲಿಗೆ ಹೋಗ್ತೀರಾ. ಅದನ್ನ ನೆನ್ನೆ ಹೋಗಿ ಅಲ್ಲ, ಯಾಕಂತ ಆಯ್ತು ವಾಪಸ್ ನಾನು ಡೌಟ್ ಅಲ್ಲಿ ನಿಮ್ಗೆ ಹ್ಯಾಪಿ ಜರ್ನಿ ಅಂತ ಮೆಸೇಜ್ ಹಾಕಿದ್ದೆ ಡೈರೆಕ್ಟ್ ಆಗಿ. ಅಂದ್ರೆ ನೀವು ಏನಾದ್ರೂ ನಂಗೆ ಕ್ಲೂ ಸಿಗುತ್ತೆ ಅಂತ ಹೇಳಿ, ಆದ್ರೂ ಕ್ಲೂ ಸಿಕ್ಕಿಲ್ಲ. ನಮ್ಮನೊಟ್ಟಿಗೆ ಹೇಳಿದೆ, ನೀವು ಅವ್ರ ಹತ್ರ ಕೇಳಿರ್ತೀರಾ ಪಕ್ಕ. ಇಲ್ಲ ಡ್ರೈವರ್ಗೆ ಡೈರೆಕ್ಟ್ ನಮ್ಮ ಅಕ್ಕನಿಗೆ ಮೆಸೇಜ್ ಹಾಕಿದ್ದೀರಾ? ಡ್ರೈವರ್ಗೂ ಮೆಸೇಜ್ ಹಾಕಿದ್ರಾ? ಇಲ್ಲ ಅಮ್ಮನೊಟ್ಟಿಗೆ ಹೇಳಿದೆ ಡ್ರೈವರ್ಗೆ ಒಂದ್ಸಲ ಮೆಸೇಜ್ ಹಾಕ್ತೀರಾ ಅಂತ. ಯಾಕಂದ್ರೆ ಡ್ರೈವರ್ ಹೇಳಿದ್ರಾ? ಇಲ್ಲ ಆದ್ರೂ ಹಾಕಿಲ್ಲ ಅಮ್ಮ, ಸರಿಯಾಗಿಲ್ಲ. ಅಮ್ಮ ನಿಮಗ್ ಡೌಟ್ ಇತ್ತು ತಾನೆ? ಇಬ್ರಿಗೂ ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವ್ರಿವ್ರ ಹತ್ರ ಕೇಳಿರ್ತೀರಾ, ಅದಕ್ಕೆ ಇಬ್ರು ರೆಡಿ ಆಗಿದ್ದೀರಾ. ರೆಡಿ ಆಗಿರೋದಾ? ಧನ್ಯಾರೆ ಮಲಗಿದ್ರು. ನಾಳೆ ಬರೋದು ಅಂತ ಹೇಳ್ತಾ ಇದ್ದದ್ದು, ಅದು ಕೂಡ ಡೌಟ್ ಅಲ್ಲಿ
ಕೇಳಿದ್ರಲ್ಲ ನೀವು ಕರೆಕ್ಟ್ ಆಗಿ ಗೊತ್ತಿಲ್ಲ ನಾನು ನನಗೆ ರಜೆ ಧೀರಜ್ ಸಿಕ್ಕಿದ್ರೆ ಅಣ್ಣನೊಟ್ಟಿಗೆ ಅಂತ. ಹೇಳಿದೆ. ಸರಿಯಾಗಿ ಹೇಳಲಿಲ್ಲ ನೀವು. ಧೀರಜ್ ಅಣ್ಣನೊಟ್ಟಿಗೆ ಹೇಳಿದೆ ನಿಮ್ಗೆ ಗೊತ್ತಾ ಪ್ಲೀಸ್ ಹೇಳಿ ನಂಗೆ ಏನೋ ಡೌಟ್ ಬರ್ತಿದೆ ಅಂತ. ಇಲ್ಲಮ್ಮ ಗೊತ್ತಿಲ್ಲ ಅಂತ ಹೇಳಿದ್ರ ಸುಮ್ಮನಾಗಿದ್ದೆ ಮಲ್ಕೊಂಡೆ ಅಷ್ಟೇ ಅಷ್ಟೇ. ಅಷ್ಟೇ. ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿ ಬಂದ್ವಿ. ಇವಾಗ ಸನ್ನು ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸನ್ನು ಏನೋ ಮಾಡ್ತಿದ್ದೀರಾ ಬನ್ನಿ ತೋರಿಸಿ. ಗಾಯ್ಸ್ ಸನ್ನು ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ಟಿಫನ್ಗೆ ಇವತ್ತು. ಏನ್ ಸನ್ನು ಮಾಡ್ತಿರೋದು? ಕಲ್ಲಿದ ರೊಟ್ಟಿ. ಕಲ್ಲಿದ್ ರೊಟ್ಟಿನಾ? ಏನ್ ಸ್ಪೆಷಲ್ ಅದು? ಹೆಂಗ್ ಮಾಡೋದು ಅದು? ತೋರಿಸ್ತೀನಿ ರೀ. ನೀಟಾಗಿ ಗುಜ್ಕೋಬೇಕು. ಅದೇನದು ಇಕ್ಕಿರೋದು ತವಾನ? ಅವಲ್ಲ ಕಲ್ಲಿದ್ದು ಕಲ್ಲದು. ಕಲ್ಲಲ್ಲಿ ಒಯ್ಯುವ ರೊಟ್ಟಿ ಮಾಡೈತೆ ಕಲ್ಲಿದ್ದು ರೊಟ್ಟಿ. ಹೌದಾ ಗೈಸ್ ಕಲ್ ಮೇಲೆ ಉಯ್ಯುವಂತ ರೊಟ್ಟಿ ಅಂತೆ. ಕೊಡಿಮ ಇದು. ಇಲ್ಲ ಆಗಿಲ್ಲ. ಸನ್ನು ಮಾಡ್ತಿದ್ದಾರೆ. ಅವಾಗ್ಲೇ ಹಾಕಿದೀನಿ ನಾನು. ಕೊಡಿ. ಇಲ್ಲ ಬಿಸಿ ಆಗ್ಬೇಕು ತುಂಬಾ ಬಿಸಿ ಆಗ್ಬೇಕು. ಇನ್ನ ಬಿಸಿ ಆಗಿದೆ. ಗೈಸ್ ಇನ್ನು ಸನ್ನು ಇದನ್ನ ಬಿಸಿ ಮಾಡ್ತಿದ್ದಾರೆ. ಇನ್ನು ಮಾಡೋದು ಟೈಮ್ ಹಿಡಿಯುತ್ತೆ ಅಲ್ವಾ ಸನ್ನು? ಅದು ಕಲ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪಾರ್ಟ್ 2 ವ್ಲಾಗ್ ಅಲ್ಲಿ ಬ್ರೇಕ್ಫಾಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಹೇಗಿತ್ತು ಸರ್ಪ್ರೈಸ್ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿದ್ರಲ್ವಾ ಹೇಗಿತ್ತು ಬೆಳಗ್ಗೆ ನಾವು ಬಂದಾಗ? ವೆದರ್ ಆಗಿರ್ಬೋದು, ಮನೇಲಿ ಎಲ್ಲರೂ ನೋಡಿದಾಗಿರ್ಬೋದು, ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ. ಓಕೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್.